ಒಬ್ಬ ಸಾಮಾನ್ಯ ಮನುಷ್ಯನ ಬಾಯಾಗ ಯಾವತ್ತೂ ಇಂಥ ಮಾತುಗಳು ಬರಕ್ ಸಾಧ್ಯನೇ ಇಲ್ರಿ. ಒಬ್ಬರ ನ್ಯೂಸ್ ರಿಪೋರ್ಟರ್ ಅಪ್ಪು ಸರಿಗೆ ಒಂದ್ ಮಾತು ಕೇಳ್ತಾರೆ, ಇಡೀ ಜಗತ್ತಿಗೆ ನೀವು ಒಂದು ದಿವಸಿನ ಮಟ್ಟಿಗೆ ರಾಜ ಆದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಇರೋ ಬರೋದನ್ನೆಲ್ಲ ಬರ್ದ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರ ಅವ್ರು. ಒಂದೇ ದಿನ ಆಗ್ಯದು ಇರೋ ಬರೋದೆಲ್ಲ ಬರ್ಕೊಟ್ಬಿಡ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ಅವ್ರು ಬರೀ ಅದನ್ನ ಬಾಯಿ ಮಾತಿಗೆ ಹೇಳೋದ್ರಲ್ರಿ, ಅದನ್ನ ನಿಜ ಮಾಡಿ ಹೋದವ್ರು. 45 ಶಾಲೆಗಳು, 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆ, 1800ಕ್ಕಿಂತ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಿಸಿದ್ರು ಅವರು. ಇನ್ನೊಂದು ಕನ್ನಡದ ಕೋಟ್ಯಾಧಿಪತಿ ಶೋ ಎಲ್ಲರೂ ನೋಡಿರ್ತೀರಿ, ರಾಯಭಾರಿ ನಮ್ಮ ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರೇ ಇದ್ರು. ಅದ್ರೊಳಗೆ ಏನಾದ್ರು ಟಫ್ ಕ್ವಶನ್ ಹಾಕಿರ ಲಾಸ್ಟಿಗೆ ಶೋ ಮುಗಿದ ಮ್ಯಾಗಲ್ಲ ಟಫ್ ಕ್ವಶನ್ ಹಾಕ್ಬೇಡ್ರಿ, ಬಡವರು ಬಂದಿರ್ತಾರ ಆ ಗೆಲ್ಲಕ್ ಆಗಂಗಿಲ್ಲ ಅಂತೇಳಿ ಅವ್ರು ಬೈತಿದ್ರಂತ ಶೋ ಮುಗಿದ ಮೇಲೆ. ಮತ್ತ 10,000ಕ್ಕೆ ಒಬ್ರೊಬ್ರು ಕ್ವಶನ್ ಆನ್ಸರ್ ಹೇಳಕ್ ಆಗ್ಲಾರ್ದೆ ಸೋತ್ ಹೋಗಿರಲ್ಲ, ಅವರಿಗೆ ಅವ್ರ ಕಷ್ಟನ ಕೇಳಿ ಪರಿಹಾರ ಕೊಟ್ಟೆ ಕಳಿಸಿದ್ರಂತ. ಇನ್ನೊಂದು ಇದನ್ನ ಬಾಳ ಜನ ಅಬ್ಸರ್ವ್ ಮಾಡ್ಲಿಕ್ಕಿಲ್ಲ, ಅಪ್ಪು ಸರ್ ಎಲ್ಲೇ ಹೋದ್ರು ಎಂತ ದೊಡ್ಡ ಫಂಕ್ಷನ್ ಹೋದ್ರು ಒಂದು ನಾರ್ಮಲ್ ಟೀ ಶರ್ಟ್, ನಾರ್ಮಲ್ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಹೋಗ್ತಿರು. ಅದಕ್ಕೊಂದು ಬಹಳ ದೊಡ್ಡ ರೀಸನ್ ಐತ್ರಿ. ಒಂದ್ಸಲ ಅಪ್ಪು ಅವರು ಯಾವ್ದೋ ಒಂದು ದೊಡ್ಡ ಫಂಕ್ಷನ್ ಒಂದು ಬ್ರಾಂಡೆಡ್ ಟೀ ಶರ್ಟ್ ಹಾಕೊಂಡು ಹೋಗಿರ್ತಾರ. ಅದೇ ತರ ಒಬ್ರು ಅಭಿಮಾನಿ ಹುಡುಕಿ ಕಷ್ಟಪಟ್ಟಾದ್ರೂ ಅದೇ ತರ ಟೀ ಶರ್ಟೇ ಹಾಕೊಂಡ್ ಬರ್ತಾರ. ಆ ವಿಷಯ ಅಪ್ಪು ಸರಿಗೆ ಗೊತ್ತಾದಾಗ ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಆಗತ್ರಿ. ಯಾರಿಗೊತ್ರಿ ಆ ಮನುಷ್ಯ ಬಡವ ಇದ್ನೋ ಶ್ರೀಮಂತ ಇದ್ನೋ, ಯಾವ ತರ ಪರಿಸ್ಥಿತಿ ಒಳಗಿದ್ನೋ, ಏನ್ ಸಾಲ ಮಾಡಿ ಹಾಕೊಂಬನ್ನೋ ಅನ್ನೋ ಒಂದು ಯೋಚನೆ ಒಳಗೆ ಅವತ್ತಿನ ಹಿಡಿದು ಇವತ್ತಿನ ತನಕನು ಅವ್ರು ಹಾಕೊಳ್ಳೋ ಬಟ್ಟೆ ಪ್ರತಿಯೊಂದು ಬಹಳ ಸಿಂಪಲ್ ಇರ್ತಾವ. ನೀವ್ ಅಬ್ಸರ್ವ್ ಮಾಡಿರ್ಬೇಕು ನೋಡ್ರಿ. ಅಪ್ಪು ಅವ್ರ ಬಗ್ಗೆ ಹೇಳ್ಕೊತ್ ಕೂತ್ರ ಬೆಳತಾನೆ ಹೇಳ್ಕೊತ್ ಕುಂದ್ರು ಮನುಷ್ಯನಾನ. ಎಲ್ಲಾರ ಕಣ್ಣಿಗೆ ಅಪ್ಪು ಅವ್ರು ತೀರ್ಕೊಂಡಿರ್ಬೋದು, ಬಟ್ ಅವ್ರು ತೀರ್ಕೊಂಡಿಲ್ರಿ, ದೇವ್ರಾಗ್ಯಾರ. ದೇವ್ರಿಗೆ ಎಂದಾರ ಸಾಯ್ಬಿಡ್ತೈತೇನ್ರಿ? ಸಾಧ್ಯನೇ ಇಲ್ರಿ. ಮತ್ತೆ ಬಂದೇ ಬರ್ತಾನೆ ನನ್ ಸಲಾರ್. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ